ಪ್ರೈಸ್ ದ ಲಾರ್ಡ್. ದೇವ ಮಕ್ಕಳೇ ಎಲ್ಲ ಚೆನ್ನಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯ ನಾವು ಕೀರ್ತನೆ 23:4 ಹೇಳುತ್ತೆ, ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೇನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೇನು. ಹೌದು, ದಾವೀದ ಭಕ್ತನು ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಧೈರ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ, ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೇನು. ದಾವೀದನ ಕಾಲದಲ್ಲಿ, ದಾವೀದ ಅರಣ್ಯದಲ್ಲಿ, ಕಾಡುಗಳಲ್ಲಿ, ಮರುಭೂಮಿಗಳಲ್ಲಿ ಈ ರೀತಿಯಾಗಿ ದಾವೀದನು ಕುರಿ ಮೇಯಿಸುವಂಥ ಸಮಯಗಳಲ್ಲಿ ನೋಡ್ರಿ, ಎಷ್ಟೋ ತೋಳಗಳು, ಸಿಂಹ, ಕರಡಿ ಈ ರೀತಿಯಾಗಿ ಅನೇಕ ಮೃಗಗಳು ಕುರಿಗಳಿಗೆ ವಿರೋಧವಾಗಿ ಬರುವಾಗೆ ದಾವೀದನು ಏನು ಮಾಡ್ತಾನೆ, ಆ ಕುರಿಗಳನ್ನು ಕಾಯಲು ಕುರಿಗಳಿಗೆ ವಿರೋಧವಾಗಿ ಬರುವಂಥ ಆ ಸಿಂಹಗಳು, ತೋಳಗಳು, ಕರಡಿಗಳನ್ನು ಬಡಿದು ಅವುಗಳನ್ನ ಕೊಂದು ಅವುಗಳಿಂದ ಕುರಿಮರಿಗಳನ್ನು ಕಾಯ್ತಾ ಇದ್ದ. ಹಲ್ಲೆಲೂಯಾ. ಕಾರಣ ದೇವನು ದಾವೀದನ ಜೊತೆ ಇದ್ದಾನೆ. ಅದರಿಂದ ದಾವೀದ ಹೇಳ್ತಾನೆ, ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೇನು. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ಲೋಕದಲ್ಲಿ ನೋಡೋಗೆ, ಲೋಕದ ಎಲ್ಲ ಕಡೆಗಳಲ್ಲಿ ಕೇಡುಗಳು ಹೆಚ್ಚಾಗಿದೆ, ಆಪತ್ತುಗಳು ಹೆಚ್ಚಾಗಿದೆ, ಎಲ್ಲಿ ನೋಡಿದ್ರೂ ಅಪಾಯಗಳು ಹೆಚ್ಚಾಗಿದೆ. ಇಂಥ ಒಂದು ದಿನಗಳಲ್ಲಿ ದೇವ ಮಕ್ಕಳೇ, ನಮ್ಮ ಸಂಗಡ ಯಾರು ಇರಬೇಕಾದ್ರೆ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರಬೇಕು. ಯೇಸು ಸ್ವಾಮಿ ನಮ್ಮ ಸಂಗಡ ಇರುವವರೆಗೂ ನಾವು ಯಾವ ಕೇಡಿಗೂ ಎದುರುಕೊಳ್ಳುವಂಥ, ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಕೀರ್ತನೆ 191:5 ಹೇಳುತ್ತೆ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗುಳಲ್ಲಿ 1000 ಜನರು ಸತ್ತು ಬಿದ್ದರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ನೋಡಿದ್ರ, ಈ ದಿನಗಳಲ್ಲಿ ಹಗಲಲ್ಲಿ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ರೀತಿಯಾಗಿ ನಾನಾ ವಿಧವಾದ ಕೇಡುಗಳು, ಆಪತ್ತು ಈ ಭೂಮಿಯ ಎಲ್ಲ ಭಾಗಗಳಲ್ಲಿ ಉಂಟು. ದೇವ ಮಕ್ಕಳೇ, ಇಂಥ ಒಂದು ದಿನಗಳಲ್ಲಿ ನಾವು ದೇವರ ಆಶ್ರಯದಲ್ಲಿರಬೇಕು, ದೇವರ ರೆಕ್ಕೆಯ ನೆರಳಲ್ಲಿರಬೇಕು. ಆತನ ಸಮ್ಮುಖದಲ್ಲಿ, ಆತನ ಕರಗಳಲ್ಲಿ ನಾವು ಇರುವುದಾದರೆ ಯಾವ ಕೇಡು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಸೈತಾನಾದವನು ಈ ದಿನಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ, ಯೋಹಾನ 10:10, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನು ಅವಳಿಗೆ ಜೀವ ಇರಬೇಕು, ಅವಳು ಸಮೃದ್ಧಿಯಾಗಿರಬೇಕೆಂದು ಬಂದೇನೆಂದು ಹೇಳ್ತಾರೆ. ಸೈತಾನು ಹಾಳು ಮಾಡೋಕ್ಕೂ ನಾಶ ಮಾಡೋಕ್ಕೆ ಬರ್ತಾರೆ, ಆದರೆ ಯೇಸು ಜೀವ ಇರಬೇಕು, ಸಮೃದ್ಧಿಯಾಗಿರಬೇಕೆಂದು ಬಂದನು. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಎಷ್ಟು ಒಳ್ಳೆಯವರಲ್ವಾ. ಹಾಗಾಗಿ ಈ ಭೂಮಿಯಲ್ಲಿ ನಾವು ವಾಸ ಮಾಡುವಂಥ ಈ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕೆಡುಕುಗಳು ಹೆಚ್ಚಾಗಿರೋದ್ರಿಂದ ನಾವು ದೇವ ಸಮ್ಮುಖದಲ್ಲಿ ಏನು ಮಾಡಬೇಕು, ಅಧಿಕವಾಗಿ ಆತನ ರೆಕ್ಕೆ ನೆರಳಲ್ಲಿ ನಾವು ಇರುವುದಾದರೆ ಸುರಕ್ಷಿತವಾಗಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನಗಳಲ್ಲಿ ಅಧಿಕವಾದ ನಾವೇನು ಮಾಡಬೇಕು, ಪ್ರಾರ್ಥನೆಗಳನ್ನು ಮಾಡಿ ಹೋಗೋರಾಗಿರಬೇಕು. ರಾತ್ರಿ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿ ದೇವರ ಕರಗಳಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಟ್ಟು ನಾವು ನಿದ್ರೆ ಮಾಡುವರಾಗಿರಬೇಕು. ಹೊರಗಡೆ ಹೋಗುವಾಗಲೂ ಸಹ ಎಲ್ಲವನ್ನೂ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಹೊರಡುವರಾಗಿರಬೇಕು. ಆತನೇ ನಮ್ಮ ಮನೆ ಸುತ್ತಲೂ, ನಾವು ಮಾಡುವ ಕೆಲಸಗಳು ನಮ್ಮ ಸುತ್ತಲೂ ಬೇಲಿ ಹಾಕಿ ಕಾದುಕೊಳ್ಳುವಂಥ ಶಕ್ತಿಯುಳ್ಳ ದೇವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸೈತಾನ ಒಂದು ಕಾಲದಲ್ಲಿ ಪರಲೋಕದಲ್ಲಿ ಹೋಗಿ ದೇವರ ಸಮ್ಮುಖದಲ್ಲಿ ಏನು ಮಾಡ್ತಾನೆ, ಯೋಬುಗೂ ಅವನ ಸ್ವಾಸ್ಯಕ್ಕೂ ಅವನಿಗೂ ನೀನು ಬೇಲಿ ಹಾಕಿದೆಯಲ್ಲ, ಹಾಗಾಗಿ ಯಾವುದನ್ನು ಮುಟ್ಟಲು ಆಗ್ತಾ ಇಲ್ಲ ಅಂದ್ಬಿಟ್ಟು ಸೈತಾನ ಹೋಗಿ ದೇವ್ರ ಹತ್ರ ಹೇಳ್ತಾನೆ. ಆಗ ದೇವ್ರ ಅಪ್ಪಣೆ ಕೊಡ್ತಾನೆ. ಅಪ್ಪಣೆ ಕೊಟ್ಟ ಮೇಲೇ ಆ ಬೇಲಿ ತೆಗೆಯಲ್ಪಡುತ್ತೆ. ಹೌದು ದೇವ ಮಕ್ಕಳೇ, ಈ ದಿನಗಳಲ್ಲಿ ದೇವರು ನಮ್ಮ ಸಂಗಡ ಇರುವಾಗೆ, ನಾವು ಪ್ರಾರ್ಥನೆಗಳು ಮಾಡುವಾಗೆ, ಸ್ತುತಿ ಆರಾಧನೆಗಳು ಮಾಡುವಾಗೆ, ದೇವರ ವಾಕ್ಯಗಳನ್ನು ಕೈಗೊಳ್ಳುವಾಗೆ, ದೇವರನ್ನ ಅಧಿಕವಾಗಿ ನಾವು ಮುಂದಿಡುವಾಗೆ ನಾವು ಏನು ಮಾಡ್ತೀವಿ, ಆತನ ರಕ್ತ ಕೋಟೆ ಒಳಗಡೆ ಇರ್ತೀವಿ, ಆತನ ಮಹಿಮೆ ಒಳಗಡೆ ಇರ್ತೀವಿ, ಆತನ ಪ್ರಸನ್ನತೆಯಲ್ಲಿ ನಾವಿರ್ತೀವಿ, ಆತನ ರೆಕ್ಕೆ ನೆರಳಲ್ಲಿ ನಾವು ಸುರಕ್ಷಿತವಾಗಿರಲು ಸಾಧ್ಯವಾಗುತ್ತೆ. ದೇವ ಮಕ್ಕಳೇ, ಈ ದಿನಗಳಲ್ಲಿ ಅಧಿಕವಾಗಿ ದೇವನ ಪ್ರೀತಿಸ್ರಿ. ದೇವನ ಪ್ರೀತಿ ಮಾಡೋರು ಏನು ಮಾಡ್ತಾರೆ, ಕಟ್ಟಳೆಗಳನ್ನು ಕೈಗೊಳ್ತಾರೆ, ಮುಂಜಾನೆ ಜಾವದಲ್ಲಿ ಪ್ರಾರ್ಥನೆಗಳು ಮಾಡುವರಾಗಿರ್ತಾರೆ, ದಿನವೆಲ್ಲ ಹೃದಯದಲ್ಲಿ ದೇವನ ಸ್ತುತಿಸುವರಾಗಿರ್ತಾರೆ, ದೇವರಿಗೆ ಭಯದಿಂದ ಭಕ್ತಿಯಿಂದ ಪರಿಶುದ್ಧವಾಗಿ ಜೀವಿಸುವರಾಗಿರ್ತಾರೆ. ಇವರುಗಳೇ ಹೆಚ್ಚಾಗಿ ದೇವನ ಪ್ರೀತಿ ಮಾಡುವಾಗೆ ಈ ಕಟ್ಟಳೆಗಳನ್ನು
ವಾಕ್ಯಗಳನ್ನು ಕೈಗೊಳ್ಳುವಾಗೆ ಈ ಕ್ರಿಯೆಗಳೆಲ್ಲ ಅವರು ಮಾಡಲು ಸಾಧ್ಯವಾಗುತ್ತೆ. ಇವುಗಳೆಲ್ಲ ನಾವು ಮಾಡುವಾಗೆ ದೇವರು ನಮ್ಮ ಸಂಗಡ ಇರ್ತಾನೆ. ಆತ ನಮ್ಮ ಸಂಗಡ ಇರುವಾಗೆ ನಾವು ಯಾವ ಕೇಡಿಗೆ ಎದುರಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಹಾಲೆಲೂಯ. ನಮಗಿರೋದು ಎಷ್ಟೇ ಆಯುಧಗಳೆದ್ದು ಬಂದರೂ ಯಾವುದು ಫಲಿಸುವುದಿಲ್ಲ. ನಮಗಿರೋದು ಶತ್ರು ಬಾಣಗಳು ಎಷ್ಟೇ ಹಾರಿ ಬಂದರೂ ಅದು ನಮ್ಮನ್ನು ತಾಕಲು ಸಾಧ್ಯವಿಲ್ಲ. ಯಾಕಂದರೆ ನಾವು ಯೇಸುವಿನ ರಕ್ತ ಕೋಟೆಯಲ್ಲಿದ್ದೀವಿ, ಆತನ ಪ್ರಸನ್ನತೆಯಲ್ಲಿ ಇರ್ತೀವಿ, ಆತನ ರೆಕ್ಕೆ ನೆರಳಲ್ಲಿ ಇರ್ತೀವಿ. ಈ ರೀತಿಯಾಗಿ ದೇವರ ಕರಗಳಲ್ಲಿ ನಾವು ಇರುವಾಗೆ ಯಾವ ಶಕ್ತಿಗಳು, ಯಾವ ದುಷ್ಟ ಕಾರ್ಯಗಳು ನಮ್ಮನ್ನು ಮುಟ್ಟಲು, ನಮಗೆ ಕೇಡು ಮಾಡಲು ಸಾಧ್ಯವಾಗುವುದಿಲ್ಲ. ಹಾಲೆಲೂಯ. ಯೇಸುವೆ ನಮಗೆ ಬಂಡೆಯಾಗಿದ್ದಾನೆ, ಕೋಟೆಯಾಗಿದ್ದಾನೆ, ಆಶಯ ದುರ್ಗವಾಗಿದ್ದಾನೆ. ಆತ ನಮ್ಮ ಸಂಗಡ ಇರುವವರೆಗೂ ಈ ಜಗತ್ತಿನಲ್ಲಿ ಯಾವ ಕೆಡುಕುಗಳು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಮಕ್ಕಳೇ. ಹಾಗಾಗಿ ಈ ದಿನಗಳಲ್ಲಿ ಭಯಪಡಬೇಡಿ. ಯಾವ ವಿಷಯಗಳಲ್ಲಿ ಕಳವಳ ಪಡಬೇಡ್ರಿ, ಭಯಪಡಬೇಡ್ರಿ. ಎಲ್ಲ ಸಮಯದಲ್ಲಿ ದೇವನ ಸ್ತುತಿಸಿಕೊಂಡಿರ್ರಿ. ಎಲ್ಲ ಸಮಯದಲ್ಲಿ ದೇವರ ವಾಕ್ಯನ ಧ್ಯಾನಿಸ್ರಿ. ಎಲ್ಲ ಸಮಯದಲ್ಲಿ ದೇವರ ಮರೆಯಲ್ಲಿ ಆಶಯದಲ್ಲಿ ನೀವು ಆತನ ಪಾದದಲ್ಲಿ ಇರುವಾಗೆ ದೇವರೇ ನಿಮ್ಮನ್ನು ಆವರಿಸಿಕೊಂಡು ಮಾರ್ಗ ನಡೆಸುವ ಶಕ್ತಿಯುಳ್ಳ ದೇವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರಂಥ ನಿಮ್ಮ ಪ್ರತಿಯೊಬ್ಬರುಗಳನ್ನು ದೇವರ ಅಧಿಕವಾಗಿ ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ತಂದೆ, ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಆಶೀರ್ವದಿಸಪ್ಪ. ಎಲ್ಲರಿಗೂ ಧೈರ್ಯ ಕೊಡು ಸ್ವಾಮಿ. ಎಲ್ಲರಿಗೂ ಕರ್ತಾವೆ ನಿನ್ನ ಹಸ್ತದಲ್ಲಿ ಇಟ್ಕೊಂಡು ಅವರುಗಳನ್ನು, ಅವರ ಕುಟುಂಬಗಳನ್ನು, ಅವರ ಮಕ್ಕಳನ್ನು, ಅವ್ರು ಮಾಡುವ ಕೆಲಸ ಕಾರ್ಯ, ವ್ಯಾಪಾರ, ಬಿಸ್ನೆಸ್ಸು, ಪ್ರತಿಯೊಂದು ಕಾರ್ಯಗಳನ್ನು ಅಪ್ಪ ನೀನೇ ನಿನ್ನ ಕರಗಳಲ್ಲಿ ತೆಗೆದುಕೊಂಡು ಎಲ್ಲರನ್ನ ಆಶೀರ್ವದಿಸ್ರಿ. ಯಾರಿಗೆ ಯಾವ ಕೇಡುಗಳು ಸಂಭವಿಸದಾಗೆ, ಸೈತಾನ ಕ್ರಿಯೆಗಳ ಆಳ್ವಿಕೆ ನಡೆಯದಾಗೆ ಪವಿತ್ರಾತ್ಮ ದೇವ ಎಲ್ಲರನ್ನ ಆಳ್ವಿಕೆ ಮಾಡ್ರಿ, ಎಲ್ಲರನ್ನ ಮಾರ್ಗ ನಡೆಸ್ರಿ, ಎಲ್ಲರನ್ನ ಆಶೀರ್ವದಿಸ್ರಿ. ಎಲ್ಲರೂ ನಿನ್ನೊಟ್ಟಿಗೆ ನಿನ್ನ ಕರಗಳಲ್ಲಿ ಸುರಕ್ಷಿತವಾಗಿರುವಾಗೆ ಕಾದು ಮಾರ್ಗ ನಡೆಸ್ರಿ. ಹಾಗೇ ಮಾಡಿ ಪ್ರಾರ್ಥನೆ ಕೇಳಿದ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ದೇವ ಮಕ್ಕಳು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಗಳು ಅನೇಕರಿಗೆ ಶೇರ್ ಮಾಡಿ, ಮತ್ತು ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿ ಅನೇಕರಿಗೆ ನೀವು ಆಶೀರ್ವಾದ ನಿಧಿಗಳಾಗಿ, ಸಾಕ್ಷಿಗಳಾಗಿ ಬಾಳಿ ಬೆಳಗುವ ಹಾಗೆ ಕರ್ತನ ಸಮ್ಮುಖದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಮಾರ್ಗ ನಡೆಸ್ತಾನೆ. ಹಾಲೆಲೂಯ. ಈ ವಿಡಿಯೋನ ನೋಡಿಕೊಂಡಿರೋಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.